ವೀಕ್ಷಕರೇ, ಶುಭೋದಯ. ನಮ್ಮೆಲ್ಲರಿಗೂ ಶ್ರೀ ವಿನಾಯಕ ಜ್ಯುವೆಲರೀಸ್ ಮತ್ತು ಸಿಲ್ಕ್ ಸಾರೀಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಆದರದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ದುಃಖವನ್ನ ದೂರ ಮಾಡೋದಕ್ಕೆ ಹೋಗಿ ಅದು ನಮ್ಮ ಹೆಗಲನ್ನ ಏರತ್ತಂತೆ. ಹಾಗಾಗಿ ದುಃಖವನ್ನ ಮರೆತು ದೇವರೆಡೆಗೆ ಪ್ರಾರ್ಥನೆಯಲ್ಲಿ ತಲ್ಲೀನರಾದ್ರೆ ದುಃಖವನ್ನ ತಾನಾಗಿ ತಾನೇ ದೇವರು ದೂರ ಮಾಡ್ತಾನೆ ಅಂತ ಹೇಳ್ತಾ ಬನ್ನಿ ಗುರೂಜಿ ಅವರನ್ನ ಎಂದಿನಂತೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿ ಅವರು. ಗುರುಜಿ ನಮಸ್ಕಾರ. ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಗುರುಜಿ. ಗುರುಜಿ, ಇವತ್ತು ಹೇಳೋದೇ ಬೇಡ, ಶುಕ್ರವಾರ ವಿಶೇಷ ವಿಷಯವನ್ನ ನಾವು ನಿಮ್ಮಿಂದ ಪರೀಕ್ಷೆ ಪಡ್ತೀವಿ ಅಂತ ನಮ್ಮ ವೀಕ್ಷಕರೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇವತ್ತೇನ್ ಹೇಳ್ತಿದ್ದೀರಾ? ಎಲ್ಲರಿಗೂ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ದೈವಾನುಗ್ರಹ ಭಕ್ತ ಪ್ರಿಯರೇ, ಇವತ್ತಿನ ದಿವಸ ಬಹಳ ಮುಖ್ಯವಾಗಿರ್ತಕ್ಕಂಥ ಘಟ್ಟಕ್ಕೆ ತಲುಪಿದ್ದೀವಿ. ಇಡೀ ಜಗತ್ತಿನ ಸಂರಕ್ಷಣೆ ಮಾಡೋ ಸಮಯ ಬಂದ್ಬಿಡ್ತು. ಈ ಇಡೀ ಜಗತ್ತಿನ ಸಂರಕ್ಷಣೆ ಮಾಡೋ ಸಮಯ ಅಮಾವಾಸ್ಯೆಗೆ ಮೊದಲೇ ಬಂದಿರತಕ್ಕಂಥ ಸೂಚನೆ, ಹಿಮಾಲಯದಿಂದ ಬಂದಿರತಕ್ಕಂಥ ವಾಕ್ಯ, ತಮ್ಮೆಲ್ಲರಿಗೂ ಬೇಕಾದ ಒಂದು ನಿಷ್ಠೆ. ಇವತ್ತಿನ ದಿವಸ ಮಾಧ್ಯಮದಲ್ಲಿ ನೋಡ್ತಕ್ಕಂಥ ಎಲ್ಲ ಮಾಧ್ಯಮದವರು, ಎಲ್ಲ ಜನಾಂಗದವರು, ಇಡೀ ವಿಶ್ವಾದ್ಯಂತ ನೋಡ್ತಕ್ಕಂಥ ಈ ಕ್ರಮವನ್ನ ನೋಡಿ ಗೊತ್ತಿಲ್ಲದೆ ಇರತಕ್ಕಂಥವ್ರಿಗೂ ಕೂಡ ಈ ವಿಚಾರಗಳನ್ನು ನೀವು ದಯವಿಟ್ಟು ತಿಳಿಸಬೇಕಾಗಿದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಘಟ್ಟ. ಏನು ಅಂದರೆ, ಇವತ್ತಿನ ದಿವಸ ಪ್ರತಿಯೊಬ್ಬ ಮನುಷ್ಯ ನ್ಯೂಕ್ಲಿಯರ್ ಅಂತ ವೆಪನ್ಸ್ನ ತಯಾರು ಮಾಡಿಟ್ಟಿದ್ದಾರೆ. ನ್ಯೂಕ್ಲಿಯರ್ ವೆಪನ್ಸ್ ಅಂತಕ್ಕಂಥದ್ದು ಪ್ರತಿಯೊಂದು ದೇಶದಲ್ಲಿ ಯಾರ್ಯಾರು ತಯಾರಿ ಮಾಡಿಟ್ಟಿದ್ದಾರೆ, ಇವರೆಲ್ಲರಿಗೂ ಯಾರಲ್ಲಿ ಜಾಸ್ತಿ ತಯಾರು ಮಾಡ್ತಾರೋ ಅವರ ದೇಶ ಅವರೇ ಸರ್ವನಾಶವಾಗೋದು ಗ್ಯಾರಂಟಿ. ಇವತ್ತಿನ ದಿವಸ ನೀವು ನೋಡ್ಬೋದು, ಪಾಕಿಸ್ತಾನ್ ಪ್ರೆಸಿಡೆಂಟ್ಗೆ ವಿಶೇಷವಾಗಿ ಹಾರ್ಟ್ ಅಟ್ಯಾಕ್ ಆಯಿತು. ಯಾಕೆ ಅಂದರೆ ಭಾರತದ ದೇಶದ ಮೇಲೆ ದಾಳಿ ಮಾಡಬೇಕು ಅಂತ ಕಾಯ್ತಾ ಇದ್ರು. ಅದಾದ್ಮೇಲೆ ಇಡೀ ಚೈನಾ ದೇಶ ವಿಶೇಷವಾಗಿ ಎಲ್ಲ ಸಪೋರ್ಟ್ ಕೊಡ್ತಾ ಇದ್ದಿದ್ದು ಸೌತ್ ಕೊರಿಯಾ ಅಲ್ಲ, ನಾರ್ತ್ ಕೊರಿಯಾ ಇಬ್ರು ಸೇರಿ ಕೊಡ್ತಾ ಇದ್ರು. ನ್ಯೂಕ್ಲಿಯರ್ ಎಷ್ಟು ತಯಾರು ಮಾಡಿಟ್ಟಿದ್ದಾರೆ ಅಂದರೆ ಭೂಮಿನ ಒಂದು ಸಲಿ ಬ್ಲಾಸ್ಟ್ ಮಾಡ್ಬೋದು, ಅಷ್ಟೊಂದು ನ್ಯೂಕ್ಲಿಯರ್ ವೆಪನ್ ಇಟ್ಟಿದ್ದಾರೆ. ಯಾತಕ್ಕೆ ಅಂದರೆ 12/12/2012 ಮಧ್ಯಾಹ್ನ 1:15 ಇಡೀ ವಿಶ್ವಾದ್ಯಂತ ಗ್ರೇಟ್ ಲೀಡರ್ಸ್ ಆಫ್ ದಿ ವರ್ಲ್ಡ್ ಅಂತ ಇದ್ದಾರೆ. ಎಷ್ಟು ಜನ ಕೋಟ್ಯಾಧೀಶ್ವರಿದ್ದಾರೆ, ಇವರೆಲ್ಲ ಈ ಭೂಮಿಯನ್ನ ಬಿಟ್ಟು ಮೆರ್ತು ಅಂತಕ್ಕಂಥ ಒಂದು ಗ್ರಹಕ್ಕೆ ಇಡೀ ಸ್ಪೇಸ್ಶಿಪ್ಸ್ನ ನ್ಯೂ ಜರ್ಸಿ ಇಂದ ಎಲ್ಲರೂ ಪ್ರಯಾಣ ಮಾಡ್ಬಿಟ್ಟು ಆ ಜಾಗದಲ್ಲಿ N51 ಅಂತಕ್ಕಂಥ ಒಂದು ರಹಸ್ಯವಾದ ಜಾಗ, ಅಲ್ಲಿರ್ತಕ್ಕಂಥದ್ದೇ ಇವತ್ತಿನ ದಿವಸ ನಾವು ನೀವು ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಮುದ್ರೆ. ಈ ರೀತಿ ಇದ್ದಕ್ಕಂಥ ಮುದ್ರೆಯವ್ರನ್ನ ಒಳಗಡೆ ಬಿಟ್ಟು ಸಾರ್ವಜನಿಕರನ್ನ ಹೀಗೇ ಬಿಟ್ಟು ಸಾಯಿಸಿ ಆವತ್ತಿನ ದಿವಸ ಕರೆಕ್ಟಾಗಿ 3:30 ಅಂದರೆ 12/12/2012 3:30 ಬ್ಲಾಸ್ಟ್ ಮಾಡಿಬಿಡ್ತಾರೆ ಭೂಮಿಯನ್ನ. ಆ ಲೆವೆಲ್ಗೆ ಹೊಟ್ಟೋಗಿದ್ದಾರೆ. ಇಡೀ ಕೋಟ್ಯಾಧೀಶ್ವರ ಮೀಟಿಂಗ್ ಮಾಡಿಕೊಂಡು ಎಲ್ಲ ವಿಶೇಷವಾಗಿರ್ತಕ್ಕಂಥ ಗ್ರೇಟ್ ಲೀಡರ್ಸು ಎಲ್ಲರೂ ಸೇರಿ ಸಂಚನ ಮಾಡಿ ಮೆರ್ತು ಅಂತಕ್ಕಂಥ ಒಂದು ಗ್ರಹ, ಹೊಸದಾಗಿ ಹಿಡಿಯತಕ್ಕಂಥ ಗ್ರಹಕ್ಕೆ ಇವರೆಲ್ಲ ಸ್ಪೇಸ್ಶಿಪ್ಸ್ ಮಾಡ್ಕೊಂಡು ರೆಡಿಯಾಗಿ ಹೊರಡಕ್ಕೆ ರೆಡಿ ಇದ್ದಾರೆ. ನೀವೆಲ್ಲ ಸಾಧಾರಣವಾಗಿ ಒಂದು ಚಿತ್ರದಲ್ಲಿ ನೋಡಿರ್ಬೋದು, ಎಲ್ಲರೂ ನೀರಲ್ಲಿ ಒಂದು ದೊಡ್ಡ ದೋಣಿ ಮಾಡ್ತಾ ಇಲ್ಲ, ಇವರು ಎಲ್ಲ ಗ್ರಹವನ್ನೇ ಬಿಟ್ಟು ಹೊಟ್ಟೋಗೋ ಲೆವೆಲ್ಗೆ ಮಾಡಿಕೊಂಡ್ಬಿಟ್ಟಿದ್ದಾರೆ. ಆದ್ರಿಂದ ದಯವಿಟ್ಟು ಎಲ್ರಿಗೂ ಹೇಳ್ತಾ ಇದ್ದೀನಿ, ಈ ವರ್ಷ ಅಂದರೆ ಈಗೇನು ನಾವು 23ನೇ ತಾರೀಕು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, 25ನೇ ತಾರೀಕು ಒಳಗಡೆ ನ್ಯೂಕ್ಲಿಯರ್ ಶಟ್ ಡೌನ್ ನೀವು ಯಾರು ಮಾಡಿದ ಪಕ್ಷದಲ್ಲಿ ನಿಮ್ಮ ರಾಜ್ಯದಲ್ಲಿ, ನಿಮ್ಮ ದೇಶದಲ್ಲಿ, ನಿಮ್ಮ ಸ್ಥಳದಲ್ಲಿ ಎಲ್ಲರೂ ಗಲಾಟೆ ಮಾಡಿ ಅದನ್ನ ಶಟ್ ಡೌನ್ ಮಾಡಿಸ್ತಿದ್ರೆ ಇಡೀ ಭೂಮಿ ಸರ್ವನಾಶ. ಆದರೂ ಸಹ ಒಂದು ಹೇಳ್ತೀನಿ, ಭಾರತ ದೇಶವನ್ನು ಸಂರಕ್ಷಣೆ ಮಾಡೋಕ್ಕೆ ಜಗನ್ಮಾತೆ ಒಬ್ಬಳಿದಾಳೆ. ಆ ರಹಸ್ಯನ ಚಾಮುಂಡಿ ಬೆಟ್ಟದಿಂದ ರೇಡಾರ್ ಎನರ್ಜಿ ಮುಖಾಂತರ ಮೊದಲೇ ನಿಮಗೆ ತಿಳಿಸಿರತಕ್ಕಂಥ ವಿಚಾರ. ರಾವಣೇಶ್ವರನು ಆ ಕಾಲದಲ್ಲಿ ಹಾಕೊಂಡಿರತಕ್ಕಂಥ ಶ್ರೀಲಂಕಾಗೆ ಏನು ರೇಡಾರ್ ಹಾಕಿದ್ದ, ಇವತ್ತು ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಅಷ್ಟೇ ವೈಬ್ರೇಷನ್ಸ್ ಇದೆ. ಆದರೆ ಅಲ್ಲಿಂದ ಆ ಜಗನ್ಮಾತೆಗೆ ಶಕ್ತಿ ಕೊಡಬೇಕಾದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರವು ಎಲ್ಲರೂ ಪ್ರಯತ್ನ ಪಟ್ಟಿದ್ದೇನೋ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಶುಕ್ರವಾರ, ನಾಳೆ ಬರೋ ಅಮಾವಾಸ್ಯೆ ಒಳಗೆ ನಿಮಗೆ ಜ್ಞಾಪಿಸ್ತಾ ಇರೋದು ವಿನಾಶಕಾಲೇ ವಿಪರೀತ ಬುದ್ಧಿ ಜಗತ್ತಿಗೆ. ಅದಕ್ಕೆ ಏನೇನು ರಾಜಕೀಯದವರು ಇದ್ದೀರಾ, ಏನೇನು ಎಂತೆಂಥ ಕುತಂತ್ರದವರಿದ್ದೀರಾ, ಯಾರೂ ಈ ದೇಶವನ್ನು ಬಿಟ್ಟು ಹೋಗಕ್ಕಾಗದಿದ್ದ ಹಾಗೆ ಈ ಜಗತ್ತನ್ನ ಸಂರಕ್ಷಣೆ ಮಾಡೋ ಜಗನ್ಮಾತೆ ನಮ್ಮನ್ನು ಕಾಪಾಡೋಕ್ಕೆ ಖಂಡಿತವಾಗಿ ಸಿದ್ಧವಾಗಿದ್ದಾಳೆ. ಆಗ ಮಹಿಷಾಸುರ ಮರ್ದನ ಮಾಡೋಕಮೆ ಈ ದೇವಿಗೆ, ನೀನೇ ಜಗನ್ಮಾತೆ, ನಿನ್ನ ಕೈಯಲ್ಲಿ ಸಿಕ್ಕಾಪಟ್ಟೆ ಶಕ್ತಿ ಇದೆ ಕಣೆ, ನೀನೇ ಮಾಡ್ಬೋದು ಅಂತ ಹೇಳಿದಾಗ ಒಬ್ಬರು ಕೇಳದೇ ಇದ್ದಾಗ ಎಲ್ಲಾ ದೇವತೆಗಳು ತಮ್ಮ ತಮ್ಮ ಶಕ್ತಿ ಆಯುಧಗಳನ್ನು ಕೊಟ್ಟರು. ಆದರೆ ನಮ್ಮೆಲ್ಲರೂ, ಎಲ್ಲ ಜಾತಿ ವರ್ಗದವ್ರಿಗೂ ಎಲ್ಲ ಸಮಯದಲ್ಲೂ ಒಂದೇ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ನಮ್ಮ ಹತ್ರ ಇದೆ. ಏನು ಅಂದರೆ, ನೀವು ಈಶ್ವರನ ಪೂಜೆ ಮಾಡಿ,
ಶೈವರಾಗಿದ್ರೆ ಬಹಳ ಸಂತೋಷ, ವಿಷ್ಣು ಪೂಜೆ ಮಾಡಿ ಬಹಳ ಸಂತೋಷ, ವೈಷ್ಣವರಾಜ ಸಂತೋಷ. ಇನ್ನು ಬುದ್ಧ ಪೂಜೆ ಮಾಡಿ, ಬೌದ್ಧಿಸಮ್ ಅಂತ ಪೂಜೆ ಮಾಡಿ, ಅಥವಾ ಕ್ರಿಶ್ಚಿಯಾನಿಟಿ ಆಗಲಿ ಮುಸ್ಲಿಮ್ಸ್ ಆಗಲಿ ಎಲ್ಲರೂ ನಾವುಗಳು ಮಾಡಬೇಕಾದ್ದೇನು ಅಂದರೆ ದಯವಿಟ್ಟು ಎಲ್ಲರೂ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲರೂ ಒಂದೇ ಸಮಯಕ್ಕೆ ಪೂಜೆ ಮಾಡೋಣ. ನಿಮ್ಮ ದೇವರು ನೀವು ಪೂಜೆ ಮಾಡಿ, ನಿಮ್ಮ ಧರ್ಮದ ಪೂಜೆ ಮಾಡಿ. ಆದರೂ ಸಹ ಆ ಸಮಯಕ್ಕೆ ನಾವು ಮಾಡಿದ್ರೆ ಎಲ್ಲರ ಆಕ್ಟಿವೇಶನ್ ಒಂದು ಕಡೆ ಸೇರಿ ಆ ಜಗನ್ಮಾತೆಗೆ ಸೇರಿ ನಮ್ಮ ಭೂಲೋಕ ರಕ್ಷಣೆಗೆ ಖಂಡಿತವಾಗ್ಲೂ ಸಿದ್ಧವಾಗುತ್ತೆ. ಈ ಮೆರ್ತು ಅಂತಕ್ಕಂಥ ಗ್ರಹಕ್ಕೆ ಏಲಿಯನ್ಸ್ ಅಂತ ಕರಿತೀವಿ. ಇವತ್ತಿನ ದಿವಸ ಈಜಿಪ್ಟಲ್ಲಿ ಅದು ವಿಶೇಷವಾಗಿ ಒಂದು ಗ್ರಂಥಪೂರ್ವಕವಾಗಿ ಸಿಕ್ಕಿರ್ತ ರಹಸ್ಯ. ಆ ರಹಸ್ಯದಲ್ಲಿ ಏನು ಹೇಳುತ್ತೆ, ಇವತ್ತಿನ ದಿವಸ ಅಮೆರಿಕ ಪ್ರೆಸಿಡೆಂಟ್ ಕೂಡ ವಿಶೇಷವಾಗಿ ಹೆಣವಾಗಿ ಅಲ್ಲೇ ಸಿಕ್ಕಿರ್ತಕ್ಕಂಥ ಜಾಗ. ಅದಾದ ಮೇಲೆ ಇಲ್ಲಿ ಬಂದಿರತಕ್ಕಂಥ ವಿಚಾರ ಏನೋ, ಇಲ್ಲಿ ಬಂದಿರತಕ್ಕಂಥ ರಾಜಕೀಯ ಕುತಂತ್ರಗಳು. ಆದ್ರಿಂದ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ದ ಗ್ರೇಟ್ ನ್ಯೂಕ್ಲಿಯರ್ ಪವರ್ ಅಂತ ಒದ್ದಾಡ್ತಾ ಇದ್ದಾರಲ್ಲ, ಇವ್ರು ಏನೂ ಇಲ್ಲ, ಭೂಮಿಯನ್ನ ಬ್ಲಾಸ್ಟ್ ಮಾಡಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ ಇವತ್ತಷ್ಟು ಸ್ಪೇಸ್ಶಿಪ್ಸು ಸಾಕ್ಷಿ ಸಮೇತ ನಾನು ತೋರ್ಸಕ್ಕೆ ಸಕಾಲವಾಗಿ ಯಾವ ಕಾಲಕ್ಕೂ ಇದೀನಿ. ಇದು ಹಿಮಾಲಯದಿಂದ ಬಂದಕ್ಕಂಥ ದೈವವಾಕ್ಯ. ಆ ಋಷಿಗಳು ಈ ರೀತಿಯಾದ ತಪಸ್ಸುಗಳನ್ನು ಯಾತಕ್ಕೆ ಮಾಡ್ತಾರೆ ಅಂದರೆ ನಮ್ಮೆಲ್ಲ ರಕ್ಷಣೆ ಮಾಡಕ್ಕೆ. ಯಾರ್ಯಾರು ಎಲ್ಲೆಲ್ಲಿ ಹಾಳು ಮಾಡಕ್ಕೆ ಕಾಯ್ತಾ ಇದ್ದಾರೆ, ಯಾರ್ಯಾರು ಗಡಿ ಪ್ರದೇಶದಲ್ಲಿ ಹಾಳು ಮಾಡಕ್ಕೆ ಕಾಯ್ತಾ ಇದ್ದಾರೆ. ಇವತ್ತಿಂದ ಚೈನಾ ದೇಶದಿಂದ 8,80,000 ಜನ ಇಡೀ ಗಡಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ, ಗನ್ಗಳ ಸಮೇತ, ಬುಲೆಟ್ಗಳ ಸಮೇತ, ಸ್ಪೇಸ್ ಶಿಪ್ಗಳ ಸಮೇತ, ಅಂಡರ್ ವಾಟರ್ ಸಬ್ಮೇರಿಯನ್ ಸಮೇತವಾಗಿ ಇವತ್ತಿನ ದಿವಸ ಭಾರತ ದೇಶವನ್ನು ಸುತ್ತಲಿಟ್ಕೊಂಡಿದ್ದಾರೆ. ಆದರೂ ಜಗನ್ಮಾತೆಗೆ ಒಂದು ಸೇರಿ ಹೇಳ್ತಾ ಇದ್ದೀನಿ, 25ನೇ ತಾರೀಕು ನೀವು ಇದೇ ತಿಂಗಳು, ಇನ್ನೇನು ನಾಡಿದ್ದು ಹತ್ರ ಬಂತು, ಎಲ್ಲರೂ ನಿಮ್ಮ ದೇಶ ನಿಮ್ಮ ಊರಲ್ಲಿ ನ್ಯೂಕ್ಲಿಯರ್ ಶಟ್ ಡೌನ್ ಮಾಡೋಕ್ಕೆ ಪ್ರಯತ್ನ ಪಡಿ. ಇದು ಸಾರಿ ನಾನು ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ನೀವು ಬಡ್ಕೊಂಡ್ರು ಪ್ರಯೋಜನವಿಲ್ಲ ಅನ್ನೋದು ಇದೇ ನಿಜವಾದ ಬ್ರಹ್ಮಾಂಡ ರಹಸ್ಯ. ಯಾವತ್ತೂ ಜಗತ್ತು ಸಂರಕ್ಷಣೆ ಮಾಡೋದೇ ಆಧ್ಯಾತ್ಮಿಕ ಧರ್ಮ. ಬರೀ ಸ್ವಾರ್ಥವಾಗಿ ನಮ್ಮನ್ನು ನೋಡ್ಕೊಳ್ಳೋದಲ್ಲ. ಇಂಥ ಒಂದು ಬ್ರಹ್ಮಾಂಡ ಲೋಕವನ್ನು ನಾವು ಉಳಿಸ್ಬೇಕು ಅಂದರೆ ಇಡೀ ಜಗತ್ತಿನ ಈ ರಹಸ್ಯವನ್ನು ನೀವು ಪೂರೈಸ ಅಂತಕ್ಕಂಥ ಒಂದು ಮಾತನ್ನ ವಿಶೇಷವಾಗಿ ಈ ಮುಖಾಂತರವಾಗಿ ತಮ್ಮೆಲ್ಲರಿಗೂ ತಿಳಿಸಿರ್ತಕ್ಕಂಥ ವಿಚಾರ. ನಾಳೆನೇ ಕೇತು ಜಯಂತಿ. ಅಂದ್ರೆ ಏನೋ, ಎಲ್ಲ ಆಸ್ಫೋಟಗೊಳ್ತಕ್ಕಂಥ ಜಾಗಗಳು. ಇವತ್ತು ಸಾಕಷ್ಟು ಜನ ಏನ್ ನೋಡ್ತಾ ಇದ್ದೀರಾ, ಫಿಲಿಪೀನ್ಸ್ ಕಂಟ್ರೀಸ್ ಜಗತ್ ಬಿದ್ದು ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಫಿಲಿಪೀನ್ ಕಂಟ್ರೀಸ್ ಹೈಯೆಸ್ಟ್ ಮೋಸ್ಟ್ ಎಲ್ಲ ನ್ಯೂಕ್ಲಿಯರ್ ವೆಪನ್ಸ್ ನ ಸಮುದ್ರದ ಮಟ್ಟದಿಂದ ಟ್ರಾನ್ಸ್ಫರ್ ಮಾಡ್ತಾ ಇರೋದೇ ಅವರುಗಳು. ಅದರಿಂದ ಏನ್ ಮಾಡ್ತಾರೆ, ವಿನಾಶಕಾಲೇ ವಿಪರೀತ ಬುದ್ಧಿ. ಅದಕ್ಕೆ ಜಗತ್ತು ಏನ್ ಹೇಳುತ್ತೆ, ಪ್ರಕೃತಿಯನ್ನ ನೀನು ವಿರೋಧಿಸಿದ್ರೆ ಪ್ರಕೃತಿ ನಿನ್ನ ವಿರೋಧವಾಗಿ ಜಗತ್ತು ನಾಳತ್ತೆ. ಇದು ಸತ್ಯ ಸತ್ಯ ಸತ್ಯ. ಹೀಗೆ ಕೂತೀರಿ, ಇನ್ನಷ್ಟು ವಿಚಾರ ತಿಳಿಸ್ತೀನಿ. ಇದೇ ಬ್ರಹ್ಮಾಂಡ ಲೋಕದ ರಹಸ್ಯ. ಗುರುಜಿ, ನಿಜಕ್ಕೂ ಹೇಳ್ತಿದ್ರೆ ಯಾವಾಗ್ಲೂ ನೀವೇ ಹೇಳೋ ಒಂದ್ ಮಾತು ನೆನಪು ಬರುತ್ತೆ, ಮನುಷ್ಯ ಬಹಳ ಒಂದು ರೀತಿ ವಿಷಜಂತು ಇದ್ದ ಹಾಗೆ ಅಂತ. ಆ ಒಂದು ಮಾತು ಸತ್ಯ ಆಗೋ ಕಾಲ ಏನ್ ಬಂದೇ ಬಿಡ್ತು ಅಂತ ಕೂಡ ಹೇಳ್ತಾ ಇದ್ರಿ.